ಮನೆಯಲ್ಲಿ ನಿಮ್ಮನ್ನ ಏನಂತ ಕರೆಯೋದು? ಪುಟ್ಟ ಅಂತಾರೆ. ಓಕೆ. ನನ್ನನ್ನು ಚಿನ್ನಿ ಅಂತಾರೆ, ಶುಟ್ಟಿ ಅಂತಾರೆ. ನಿಮ್ಮನ್ನು ನೀವು ಡಿಸ್ಕ್ರೈಬ್ ಮಾಡೋದಾದರೆ 3 ಪದಗಳಲ್ಲಿ? ಹ್ಯಾಪಿ, ರಿಸರ್ವ್ಡ್, ಎಂಪಥೆಟಿಕ್. ಬಹುಶಃ ಕಲಾಭಿಮಾನಿ ಒಂದು ದೊಡ್ಡ ಮಗಳು ಮನೇಲಿ, ಅದೇ ಹೇಳ್ಬಿಡುತ್ತೆ ಏನಂತ. ಜೊತೆಗೆ ಐ ಆಮ್ ಆನ್ ಆಂಬಿವರ್ಟ್ ಅಷ್ಟೇ. ಯುವರ್ ಬಯೋ ಆನ್ ವಾಟ್ಸ್ಆ್ಯಪ್? ಐ ಹ್ಯಾವ್ ದ ರೀಸೈಕಲ್ ಸಿಂಬಲ್ ಆಸ್ ಮೈ ವಾಟ್ಸ್ಆ್ಯಪ್ ಬಯೋ. ನೈಸ್. ನಂದು ಬೀಯಿಂಗ್ ಆಂಬಿವರ್ಟ್ ಅನ್ನೋದೇ ನನ್ನ ಬಯೋಲಿರೋದು. ನೀವು ತುಂಬ ಯೂಸ್ ಮಾಡುವಂಥ ಎಮೋಜಿ ಯಾವುದು? ಐ ಯೂಸ್ ಮಂಕಿ ಅ ಲಾಟ್. ತುಂಬ ಮಂಕಿ ಎಮೋಜಿ ಕಳಿಸ್ತೀನಿ ನಾನು, ಅದು ಕೂತಿರುತ್ತಲ್ಲ ಒಂದು. ಗೊತ್ತಾಯ್ತು. ನಾನು ತುಂಬ ಬಳಸೋವಂಥ ಎಮೋಜಿ ಬಿಳಿ ಹೃದಯ, ವೈಟ್ ಹಾರ್ಟ್ ಇದೆಯಲ್ಲ, ಅದನ್ನು ಜಾಸ್ತಿ ಬಳಸಿ. ಮತ್ತು ಬಿಳಿ ಹೂವು ಜಾಸ್ತಿ ಯೂಸ್ ಮಾಡ್ತೀನಿ. ನಿಮ್ಮ ಫಸ್ಟ್ ಜಾಬ್ ಯಾವುದು? ಬಯೋಟೆಕ್. ಐ ವಾಸ್ ವರ್ಕಿಂಗ್ ಆನ್ ಕ್ಯಾನ್ಸರ್ ಡ್ರಗ್ಸ್, ಸೊ ಅದೇ ನನ್ನ ಫಸ್ಟ್ ಜಾಬ್. ಆ ಡ್ರಗ್ಗೆ ನಾವು ಕೆಮಿಕಲ್ಸ್ನ ಸಪ್ಲೈ ಮಾಡ್ತಾಯಿದ್ವಿ. ನನ್ನ ಫಸ್ಟ್ ಇಂಟರ್ನ್ಶಿಪ್ ಪ್ರೋಮೋಕೆಮ್ ಅಂತ ಕೆಮಿಸ್ಟ್ರಿ ಲ್ಯಾಬಲ್ಲಿ ಮೆಡಿಸಿನ್ಸ್ಗೆ ವಿ ಹ್ಯಾಡ್ ಟು ಪ್ರಿಪೇರ್ ಫ್ಯೂ ಕೆಮಿಕಲ್ಸ್. ನಿಮ್ಮನ್ನು ತುಂಬ ಇಂಪ್ರೆಸ್ ಮಾಡೋ ವಿಷಯ ಯಾವುದು? ಹ್ಯೂಮಿಲಿಟಿ ಇಷ್ಟ ನನಗೆ. ಬಹುಶಃ ಆನೆಸ್ಟಿ, ನಿಜವಾಗ್ಲೂ ಅವ್ರ ಮನಸ್ಸಲ್ಲಿರೋದನ್ನು ಹೇಳ್ತಾರಲ್ಲ, ಅದು ನಂಗೆ ಖುಷಿ ಆಗುತ್ತೆ. ಮನೆ ಕೆಲಸ ಯು ಹೇಟ್ ದ ಮೋಸ್ಟ್? ಚಾಯ್ಸ್ ಇರಲ್ಲ, ಅಂದರೆ ಅಪ್ಪ ಅಮ್ಮ ಮಾಡಬೇಕು ಅಂದರೆ ಮಾಡಬೇಕಾಗುತ್ತೆ. ಹೇಟ್ ಅಷ್ಟಾಗಿಲ್ಲ. ನಾನು ಹೇಟ್ ಮಾಡಲ್ಲ, ಯಾಕಂದರೆ ಪಾಪ ಅಪ್ಪ ಅಮ್ಮ ಬಿಡೋದೇ ಇಲ್ಲ ಎಷ್ಟೋ ಕೆಲಸ ಮಾಡೋದಕ್ಕೆ. ಅಕಸ್ಮಾತ್ ಕೊಟ್ಟರೆ ಖುಷಿಯಾಗಿ ಅಪ್ಪ ಏನೋ ಕೊಡ್ತೀರಲ್ಲ ಅಂತ ಮಾಡ್ತೀನಿ. ಸೊ ಹೇಟ್ ಏನಿಲ್ಲ. ಡು ಯು ಬಿಲೀವ್ ಇನ್ ಗೋಸ್ಟ್ಸ್ ಆರ್ ಏಲಿಯನ್ಸ್? ಐ ಬಿಲೀವ್ ಇನ್ ಥಿಂಗ್ಸ್ ದಟ್ ಐ ಡೋಂಟ್ ನೋ ಅಬೌಟ್ ಆಲ್ಸೋ, ಬಿಕಾಸ್ ಗೊತ್ತಿಲ್ಲ, ಇರ್ಬೋದೇನೋ. ಐ ಬಿಲೀವ್ ಇನ್ ನೆಗೆಟಿವ್ ಎನರ್ಜೀಸ್. ಏಲಿಯನ್ಸ್ ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ. ಎಷ್ಟೊಂದು ಸರಿ ಹೇಳ್ತಾರಲ್ಲ, ಎಷ್ಟೋ ಆರ್ಟಿಕಲ್ಸಲ್ಲಿ ಹ್ಯೂಮನ್ಸೇ ಅರ್ಥ ಮೇಲಿರೋ ಏಲಿಯನ್ಸ್ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳ ಥರ ಕಾಣಿಸ್ತೀವಿ, ಬಟ್ ವಿಭಿನ್ನವಾಗಿದ್ದೀವಿ, ನಾವೇ ಬೇರೆ ಗ್ರಹದಿಂದ ಬಂದಿರ್ಬೋದನ್ನು. ಕ್ಯೂರಿಯಾಸಿಟಿ ನೋಡೋಕ್ಕೆ. ಈಗ ದ ಯೂಶುವಲ್ ಇಮೋಜಿ ಎಲ್ಲ ಏಲಿಯನ್ಸ್ ಏನಿದೆ ಆ್ಯಕ್ಚುಲಿ ಹಾಗೆ ಇರುತ್ತಾ ಇಲ್ವಾ, ಅಥವಾ ಅವ್ರಿಗೆ ನಾವು ಹಾಗೆ ಕಾಣಿಸ್ತೀವಾ ಅಂತ. ಟ್ರೂ ಲವ್ ನಿಮ್ಮ ಪ್ರಕಾರ? I can only tell mother's love. Correct. That I feel is most unconditional. Absolutely. I think ಗ್ರೀಕ್ ಫಿಲಾಸಫಿಯಲ್ಲಿ 4 ಥರದ ಲವ್ ಇದೆ. ಒಂದು ದೇವರ ಮೇಲೆ ಇರುವಂತಹ ಪ್ರೀತಿ, ಇನ್ನೊಂದು ನಮ್ಮ ಪಾರ್ಟ್ನರ್ಸ್ಗೆ ತೋರಿಸೋ ಪ್ರೀತಿ, ಇನ್ನೊಂದು ತಾಯಿ ಇವ್ರು ಹೇಳ್ದಾಗೆ ಮಕ್ಕಳಿಗೆ ತೋರಿಸೋ ಪ್ರೀತಿ, ತಂದೆ ತಾಯಿ ತೋರಿಸೋ ಪ್ರೀತಿ, ಇನ್ನೊಂದು ಸಿಬ್ಲಿಂಗ್ಸ್ ಮತ್ತು ಸ್ನೇಹಿತರಿಗೆ ತೋರಿಸೋ ಪ್ರೀತಿ. ಆ 4 ಪ್ರೀತಿನ ನಾನು ನಂಬ್ತೀನಿ. ಒನ್ ಥಿಂಗ್ ಯು ಆರ್ ಅಫ್ರೇಡ್ ಆಫ್? ಏನು ಭಯ ನಿಮಗೆ? ಇಟ್ ಇಸ್ ವೆರಿ ವಿಯರ್ಡ್, ಬಟ್ ನನಗೆ ಭಯ ಆಗೋದು, ಐ ಥಿಂಕ್ ದೆಲ್ ಕಮ್ ಅ ಟೈಮ್ ವೆನ್ ನನಗೆ ಪರಿಚಯ ಇರೋ ಯಾವ ಮುಖನೂ ನನಗೆ ಕಾಣದೇ ಇರ್ಬೋದು ಅನ್ನೋದು. ನನಗೆ ಈ ಫೇಸ್ ಆಫ್ ಲೈಫಲ್ಲಿ ಭಯ ಅಂತ ಅನ್ಸೋದು, ಅಫ್ಕೋರ್ಸ್ ನಾವು ಎಲ್ಲ ಬೆಳೀತಾ ಇದ್ದೀವಿ, ತಂದೆ ತಾಯಿನೂ ದೊಡ್ಡವ್ರು ಆಗ್ತಾ ಇದ್ದಾರೆ, ವಯಸ್ಸಾಗ್ತಿದೆ ಅನ್ನೋ ವಿಷಯ ಇದೆಯಲ್ಲ, ಆವಾಗ ಇನ್ನೊಂದು ಥಾಟ್ ಆಟೋಮೆಟಿಕಲಿ ಬ್ಯಾಕ್ ಆಫ್ ದ ಮೈಂಡಲ್ಲಿ ಬರುತ್ತೆ. ಏನಪ್ಪ ಆರೋಗ್ಯವಾಗಿರ್ತಾರ, ಏನು ನೆಕ್ಸ್ಟ್ ಅನ್ನೋ ಆ ವಿಷಯ ತುಂಬ ಭಯ ಆಗ್ತಿರುತ್ತೆ ಅಷ್ಟೇ. ನಿಮ್ಮ ಬಿಗ್ಗೆಸ್ಟ್ ಫೋಬಿಯಾ? ಸ್ಟ್ಯಾಗ್ನೇಷನ್ ಇಸ್ ಅ ಬಿಗ್ಗೆಸ್ಟ್ ಫೋಬಿಯಾ. ಹೊಸದೇನೋ ಟ್ರೈ ಮಾಡ್ತಿಲ್ಲ, ತುಂಬ ಕಂಫರ್ಟಬಲ್ ಆಗಿದ್ದೀನಿ ಅಂದರೆ ಐ ಥಿಂಕ್ ದಟ್ ಇಸ್ ಮೈ ಬಿಗ್ಗೆಸ್ಟ್ ಫೋಬಿಯಾ. ಕರೆಕ್ಟ್, ಹೌದು. ಐ ಅಗ್ರಿ ವಿತ್ ಯು. ಅಂತಂದರೆ ನನಗೆ ಮನೇಲಿರೋದು ಇಷ್ಟ, 3 ದಿನಕ್ಕಿಂತ ಹೆಚ್ಚಿಗೆ ಮನೇಲಿರೋದಕ್ಕೆ ಆಗೋದಿಲ್ಲ. ಏನಾದರೂ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ಕೆಲಸ ಸಿಗ್ತಾ ಇರಬೇಕು ಅನ್ನೋದೊಂದಿದೆ. ಫೋಬಿಯಾ ಬೇರೆ ಥರ ಮಾತಾಡಬೇಕಂದ್ರೆ ಹಲ್ಲಿ ಅಂದರೆ ತುಂಬ ಭಯ ನನಗೆ. ಹಲ್ಲಿಗಳಂದರೆ ಅಪ್ಪ ದೇವ್ರ, ಅದು ಯಾಕೋ ಗೊತ್ತಿಲ್ಲ, ಪಾಪ ಪ್ರಾಣಿನ ಅದು, ನಮ್ಗೆ ಗೊತ್ತಿಲ್ಲ, ಸ್ವಲ್ಪ ಟೆನ್ಷನ್ ಆಗುತ್ತೆ ಹಲ್ಲಿ ನೋಡಿದಾಗ. ನಿಮ್ಮ ಫೋನ್ ವಾಲ್ಪೇಪರ್ ಯಾವುದು? ನಂದು ನನ್ನ ಲ್ಯಾಬ್ರಡಾರ್ ಪರ್ಲಿದು. ಶಿ ಈಸ್ ನೋ ಮೋರ್. ನನ್ನ ಫೋನ್ ವಾಲ್ಪೇಪರ್ ಅದೇ, ಫೋನ್ ಬಂದಾಗ ಏನಿರುತ್ತಲ್ಲ ಅದೇ, ಏನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ನಾನು. ನಿಮ್ಮ ಫೇವ್ರೆಟ್ ಓಲ್ಡ್ ಕನ್ನಡ ಸೀರಿಯಲ್ ಯಾವುದು? ಇಟ್ಸ್ ಮೂಡಲ ಮನೆ. ಮೂಡಲ ಮನೆ ನನಗೆ ತುಂಬ ಇಷ್ಟ ಆಗ್ತಿತ್ತು. ಅದು ಟೈಟಲ್ ಸಾಂಗ್ ಒಂದು ಬರೋದು, ರೆಂಬೆ ಕೊಂಬೆಯ ಮೇಲೆ ಗೂಡು ಕಟ್ಟಿದವ. ಆ ಸಾಂಗಿಗೋಸ್ಕರ, ಮತ್ತು ಅದೆಷ್ಟು ಚೆನ್ನಾಗಿ ಅವ್ರು ಕ್ರಿಯೇಟ್ ಮಾಡಿದ್ರಲ್ಲ ಆಗ ಎನ್ವೈರ್ಮೆಂಟು ನಾರ್ತ್ ಕರ್ನಾಟಕದು, ಅದು ನನಗೆ ತುಂಬ ಇಷ್ಟ ಆಗ್ತಿತ್ತು. ಹೆಚ್ಚಾಗಿ ನೋಡಿಲ್ಲ, ಬಟ್ ಆ ಸಾಂಗಿಗೋಸ್ಕರ ಕೂತ್ಕೊಂಡು ನೋಡ್ತಾ ಇತ್ತು. ನನಗೆ ಫೇವ್ರೆಟ್ ಕನ್ನಡ ಸೀರಿಯಲ್ ಗೃಹಭಂಗ ಅಂತ, ಗಿರೀಶ್ ಕಾಸರವಳ್ಳಿ ಅವ್ರದ್ದು ಬರ್ತಾಯಿತ್ತು, ಶನಿವಾರ ಭಾನುವಾರ ಬರ್ತಾಯಿತ್ತು. ಐ ಥಿಂಕ್ ಬೆಸ್ಟ್ ಕನ್ನಡ ಸೀರಿಯಲ್ ಸೋ ಫಾರ್ ನನ್ನ ಪ್ರಕಾರ. ನಿಮ್ಮ ಹತ್ರ ಇರೋ ಕಾಸ್ಟ್ಲಿಯೆಸ್ಟ್ ಥಿಂಗ್ ಯಾವುದು? ಕಾಸ್ಟ್ಲಿಯೆಸ್ಟ್ ಥಿಂಗ್? ಕಾಸ್ಟ್ಲಿಯೆಸ್ಟ್ ಐಫೋನ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ವರ್ತ್ ಅ ಕಿಡ್ನಿ ಅದು. ಐ ಡೋಂಟ್ ನೋ ಇಫ್ ಇಟ್ ಇಸ್ ವರ್ತ್ ಇಟ್, ಬಟ್ ಇಟ್ ಈಸ್ ಎಕ್ಸ್ಪೆನ್ಸಿವ್. ಪ್ರಾಬಬ್ಲಿ ಅದೇ. ಸೇಮ್. ನಮ್ಗಿಂತ ಜೋಪಾನವಾಗಿ ನೋಡ್ಕೋಬೇಕು, ಅದ್ರ ಬ್ಯಾಟ್ರಿ ನಮಗಿಂತ ಬೇಗ ಡ್ರೈನ್ ಆಗುತ್ತೆ. ಹೌದು. ಜಿಮ್ಲಿ ಕಷ್ಟ ಅನ್ಸೋ ವರ್ಕೌಟ್ ಯಾವುದು? ಐ ಥಿಂಕ್ ಜಿಮ್ಮಿಗೆ ಹೋಗೋದೇ. ಜಿಮ್ಮಿಗೆ ಹೋದರೆ ಎಲ್ಲ ಮುಗಿಸ್ತೀನಿ. ಈ ಜಿಮ್ಮಿಗೆ ಅಷ್ಟು ಮಾಡ್ತಿಲ್ಲ. ಐ ಡೂ ಯೋಗ ನಾವು. ಜಿಮ್ಮಿಗೆ ಹೋಗೋದು ಏನು ಹ್ಯಾಬಿಟ್ ಇಲ್ಲ,
ಹೋದರೆ ಬರೀ ಡ್ಯಾನ್ಸ್ ಮಾಡ್ತೀನಿ ಅಷ್ಟೇ. ಸೊ ವಾಕಿಂಗ್ ಮತ್ತು ಡ್ಯಾನ್ಸ್ ಇಷ್ಟ, ಬೇರೆದೆಲ್ಲ ಕಷ್ಟ, ಎದ್ದೇಳೋದೇ ಕಷ್ಟ ಇವರು ಹೇಳ್ದಂಗೆ ಹೋಗೋದಕ್ಕೆ. ನಿಮ್ಮ ಕರೆಂಟ್ ಫೇವ್ರೆಟ್ ಸಾಂಗ್ ಯಾವುದು? ಸುಧಾನಿ. ನನಗೆ ಇಬ್ಬನಿ ತಪ್ಪಿದೆ ಹೇಳಲಿ ಆಲ್ಬಮ್. ಕಣ್ಣಲೆ ಹೊಳಪಿರುವಾಗ ಚಂದಿರ ನೇತಕೇಗ ಮಿಂಚಿದೆ ಮನದಲ್ಲಿ ವಿಸ್ಮಯ ಶ್ರುತಿಯ ತಪ್ಪಿದೆ ಲಯ ಮನದ ಮರೆಯ ಬರೆದ ಕಥೆಯ ಮೊದಲ ವಿಷಯ ಸದಾ ನೀನೆ ನೀನೆ ಸನಿಹ ಸನಿಹ ಬರುವೆ ಪುನಃ ಗಾಳಿಯ ತರಹ ಸದಾ ನೀನೆ ನೀನೆ. ಅಷ್ಟೇ. ಥ್ಯಾಂಕ್ ಯು. ನಿಮ್ಮ ಗೋ ಟು ಬೈಗುಳ ಯಾವುದು? ಆ್ಯಕ್ಚುಲಿ ಗಿವ್ ಡೆತ್ ಸ್ಟೇರ್ಸ್. ಜಾಸ್ತಿ ಬೈಯಕ್ಕೆ ಹೋಗಲ್ಲ, ಕಂಟ್ರೋಲ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಜಾಸ್ತಿ ಬೈಯಕ್ಕೆ ಹೋಗಲ್ಲ, ಜಸ್ಟ್ ನೋಡ್ತೀನಿ ಅಷ್ಟೆ. ಅಲ್ಲ, ನನ್ನ ಡಿಕ್ಷನರಿಲೂ ಯಾವ ಫೌಲ್ ಲ್ಯಾಂಗ್ವೇಜ್ ಇಲ್ಲ. ಬಿಕಾಸ್ ನಾನು 3ನೇ ಕ್ಲಾಸಲ್ಲಿದ್ದಾಗ ಯಾವಾಗಲೂ ಕೋತಿ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದಕ್ಕೆ ನಮ್ಮಪ್ಪ ನನಗೆ ಬೈದುಬಿಟ್ಟಿದ್ರು. ಅದೇ ಲಾಸ್ಟು. ಆಮೇಲೆ ಬೈಯೋದಕ್ಕೆಲ್ಲ ಹೋಗೋದಿಲ್ಲ. ಕೇಳಿದ್ರೆ ಯಾಕ್ಲಾ ಅಂತ ಕೇಳ್ತೀನಿ ಯಾರನ್ನಾದರೂ ಅಷ್ಟೇ, ಸ್ವಲ್ಪ ಬೇಜಾರಾದರೆ. ನಿಮ್ಮ ಫೇವ್ರೆಟ್ ಪಾಸ್ ಟೈಮ್ ಯಾವುದು? ಐ ವಾಚ್ ಫ್ರೆಂಡ್ಸ್ ಅ ಲಾಟ್. ಸೊ ಅದೇ ಪಾಸ್ ಟೈಮ್. ವೆರಿ ನೈಸ್. ಐ ಥಿಂಕ್ ಪೇಂಟಿಂಗ್ ನನಗೆ ತುಂಬ ಒಬ್ಬಳೇ ಕಾಲ ಕಳಿಬೇಕು ಅಂತ ಅನ್ಸಿದ್ರೆ ಪೇಂಟ್ ಮಾಡ್ತಾ ಕೂರ್ತೀನಿ ಒಂದು 3-4 ಗಂಟೆ. ಯಾರೂ ನನ್ನ ರೂಮಲ್ಲಿ ಇರಬಾರ್ದು, ನಾನಾಗಲೇ ನನ್ನ ಪೇಂಟಿಂಗ್. ಸೊ ಐ ಪೇಂಟ್. ಆಲ್ ಟೈಮ್ ಫೇವ್ರೆಟ್ ಆ್ಯಕ್ಟರ್ ಆ್ಯಂಡ್ ಕರೆಂಟ್ ಫೇವ್ರೆಟ್ ಆ್ಯಕ್ಟರ್ ಯಾರು? ನಂಗೆ ಆ್ಯಕ್ಚುಲಿ ಸಿನಿಮಾ ಬೇಸಿಸ್ ಮೇಲೆ ಇಷ್ಟ ಆಗ್ತಾರೆ. ಒಂದೊಂದು ಕಥೆಲಿ ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ಇವರೇ ಫೇವ್ರೇಟ್ ಅಂತಿಲ್ಲ. ಬಟ್ ಜನರಲ್ಲಾಗಿ ಹೇಳಬೇಕಂದ್ರೆ ನಂಗೆ ವಿಷ್ಣುವರ್ಧನ್ ಅವ್ರು ತುಂಬ ಇಷ್ಟ ಆಗೋದು. ಅವಾಗ ಟಿ ವಿಲಿ ತುಂಬ ಸಿನಿಮಾಗಳು ಬರೋದು. ಸೊ ವಿಷ್ಣುವರ್ಧನ್, ಎಸ್ಪೆಷಲಿ ನಿಶಬ್ದ ನನಗೆ ತುಂಬ ಇಷ್ಟ. ಅಷ್ಟು ನಾಯಿಗಳು ನೋಡೋದಕ್ಕೆ ಖುಷಿ ಆಗೋದು. ಸೊ ಇವ್ರು ನಾಯಿಗಳ ಜೊತೆ ಎಲ್ಲ ಮಾಡಿದ್ದಾರೆ ಅಂತೇಳಿ ನಂಗೆ ಅವ್ರು ತುಂಬ ಇಷ್ಟ ಆಗ್ತಾಯಿದ್ರು. ನನಗೆ ನಟ ಸಾರ್ವಭೌಮ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್, ಜೊತೆಗೆ ಕಮಲ್ ಹಾಸನ್ ಸರ್ ಕೂಡ ತುಂಬ ಇಷ್ಟ ಆಗ್ತಾರೆ. ಕರೆಂಟ್ ಫೇವ್ರೆಟ್ ಆ್ಯಕ್ಟರ್ ನಮ್ಮ ಜನರೇಷನಲ್ಲಿ ಅಥವಾ ಈಗ ಅಂತ ನೋಡಿದ್ರೆ ನನಗೆ ರಕ್ಷಿತ್ ಶೆಟ್ಟಿ ಸರ್ ತುಂಬ ಇಷ್ಟ ಆಗ್ತಾರೆ. ವಾಟ್ಸ್ ಯುನೀಕ್ ಅಬೌಟ್ ಇಬ್ಬನಿ ತಪ್ಪಿದ ಎಳೆಯಲ್ಲಿ ಮೂವಿ? ಸ್ಟೋರಿ ಟೆಲ್ಲಿಂಗ್ ಯುನೀಕ್ ಇದೆ ನಮ್ಮ ಸಿನಿಮಾನಲ್ಲಿ. ಆ್ಯಂಡ್ ಕಾನ್ವರ್ಸೇಷನ್ಸ್ ಯುನೀಕ್ ಆಗಿದೆ. ಪ್ರತಿಯೊಂದು ಸಿಚುವೇಶನಲ್ಲೂ ಈ ರೀತಿ ಮಾತಾಡಬಹುದು ಅಂತ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕೊಟ್ಟಿದ್ದಾರೆ. ಕಥೆ ಸಾಧಾರಣ ಸರಳ ಅಂತ ಅನ್ಸಿದ್ರು ಕೂಡ ಅದನ್ನು ತೋರಿಸಿರೋ ರೀತಿ ತುಂಬಾ ಚೆನ್ನಾಗಿದೆ. ಎಲ್ಲ ವರ್ಗದವರೆಗೂ ಇಷ್ಟ ಆಗುವಂಥ ಮೂವಿ. ಅದೇ ನಮ್ಮ ಕಥೆಯ ಯುನೀಕ್ನೆಸ್.